ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸಪ್ತಪದಿಯ ತುಳಿದು ತವರು ಮನೆ ತೊರೆದು ಗಂಡನ ಮನೆ ಮನವ ಬೆಳಗುವವಳು ಹೆಣ್ಣು. ಪ್ರೇಮ ಸುದೆಯ ಅರಿಸಿ ಮನದ ನೋವನ್ನು ಅಳಿಸಿ ಬಾಳಿನಡಿಗಡಿಗೆ ಅನುಸರಿಸಿ ನಡೆಯುವವನು ಗಂಡು. ಸತಿಪತಿಯರಿಬ್ಬರ ಸಾಮರಸ್ಯದ ಜೀವನ ಆಗುವುದು ನಳ ನಡೆಸುವ ನಂದನವನ ಅಂತ ಹಿರಿಯರು ಹೇಳ್ತಾರೆ. ಅಂತ ಸಾಮರಸ್ಯದ ಜೋಡಿ ಒಂದು ಇವತ್ತಿನ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ. ಅವರೇ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಎವರ್ಗ್ರೀನ್ ಅಂಡ್ ಚಾರ್ಮಿಂಗ್ ಅಭಿನಯ ಹಾಗೂ ಅವರ ಪತಿ ಹ್ಯಾಂಡ್ಸಮ್ ಛಾಯಾಗ್ರಾಹಕ ಉಮಾಕಾಂತ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ನನಗೂ ಬಿಡ್ರಿ ಸ್ವಲ್ಪ. ಹಾಯ್, ವೆಲ್ಕಮ್ ಟು ರುಚಿ ಅಭಿರುಚಿ ತಾರೆಗಳ ಸಮರಸ. ನನ್ಗಂತೂ ಖುಷಿ ಆಗ್ತದೆ, ನಿಮ್ಮಿಬ್ರಿಗೂ ಹೇಗನ್ಸ್ತಾ ಇದೆ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಮಾತೇ ಬರ್ತಿಲ್ಲ. ಸ್ವಪ್ನ ನೋಡಿ. ಯಾಕೆ ಅಭಿ ನೋಡಲ್ವಾ? ಅಲ್ಲಲ್ಲ, ಆದ್ರೂ ನನಗೆ ಕನ್ಫ್ಯೂಸ್, ಏನ್ ಮಾಡ್ಲಿ, ಏನ್ ಟೇಸ್ಟ್ ಇರುತ್ತೆ, ಯಾವ ರೀತಿ ಮಾಡಿದ್ರೆ ಏನ್ ಟೇಸ್ಟ್ ಬರುತ್ತೆ. ನಾವು ಮೀಟ್ ಆಗಿದ್ ಖುಷಿ ಅಂತ ನಾವು ಮಾತಾಡ್ತಾರೆ, ಇವ್ರು ಆಗ್ಲೇ ಮುಂದಕ್ಕೆ ಸಕ್ಕರೆ ಕರೆಕ್ಟ್ ಆಗಿ ಹಾಕ್ಲಾ ಅಂತ ಯೋಚನೆ ಮಾಡಿ. ಕೆಲಸ ಮಾಡೋಣ. ಏನು, ನಾನು ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತ ಅನ್ಕೊಂಡೆ. ಇವತ್ತು ಉಮಾಕಾಂತ್ ಫಸ್ಟ್ ಅಲ್ಲ, ಉಮಿ ಇಷ್ಟೊಂದ್ ತರ ಕೆಡ್ಸ್ಕೊತಾರ, ಅವ್ರ ಕೆಲ ಫಸ್ಟ್ ಅಡ್ಗೆ ಮಾಡ್ಬಿಡೋಣ. ನೀವ್ ಆರಾಮ್ಸೆ ರಿಲ್ಯಾಕ್ಸ್ ಆಗಿ, ನಾನು ಉಮಂಗೆ ಪೆಂಡ್ ಎತ್ತೀನಿ. ಬರ್ಲಾ ನಾನು? ಆಲ್ ದಿ ಬೆಸ್ಟ್ ನಿಮ್ಗೆ. ನಾನ್ ರೆಡಿ ಮಾಡೋರ್ಗುನು ಇದು ಬರಬಾರ್ದು. ಶುರು ಬರ್ತಿರ್ತೀನಿ ಮಧ್ಯದಲ್ಲಿ. ಹೌದಾ? ಹೌದು. ಸರಿ, ಓಕೆ. ಉಮಿ ರೆಡಿನಾ? ರೆಡಿ. ಅಭಿನ ಆರಾಮಾಗಿ ಕೂರ್ಸಿದೀವಿ, ಶುರು ಮಾಡೋಣವಾ? ಏನ್ ಅಡ್ಗೆ ಮಾಡ್ತೀರಾ ಫಸ್ಟ್? ಸ್ಪೈಸಿ ಇಡ್ಲಿ. ಸ್ಪೈಸಿ ಇಡ್ಲಿ? ವಾವ್, ನಿಮ್ಮಷ್ಟೇ ಸ್ಪೈಸಿ ಆಗಿರುತ್ತಾ? ಟೇಸ್ಟ್ ನೋಡಿ ಆಮೇಲೆ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡಿ. ಇಡ್ಲಿ, ಎಣ್ಣೆ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಖಾರದ ಪುಡಿ, ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಸಾಸು, ಸೋಯಾ ಸಾಸು, ಕೇಸರಿ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ತಿಳ್ಕೊಂಡ್ವಿ. ಶುರು ಮಾಡೋಣ ಬಾಡ್ಗೆ. ಶುರು ಮಾಡೋಣ. ಮೊದ್ಲು ಏನ್ ಮಾಡ್ತೀರಾ? ಮೊದಲು ಬಾಂಡ್ಲಿ, ಎಣ್ಣೆ. ಓಕೆ, ಇದು ಬೇಯೋಷ್ಟೊತ್ತಿಗೆ, ಕಾಯೋಷ್ಟೊತ್ತಿಗೆ ಇಡ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೋಬೇಕಲ್ಲ. ಈಗ ನೀವು ತಟ್ಟೆ ಇಡ್ಲಿ ತಗೊಂಡಿದ್ದೀರಾ ತಾನೆ? ಚಿಕ್ಕ ಇಡ್ಲಿನೂ ಮಾಡ್ಬೋದಾ? ಅದ್ರಲ್ಲೂ ಮಾಡ್ಬೋದು. ಅಭಿ, ಇದು ಮುಂಚೆ ಮಾಡಿದಾರಾ ಮನೇಲಿ? ಟೇಸ್ಟ್ ನೋಡಿದೀರಾ? ಒಂದ್ಸರಿ ಮಾಡಿದಾರೆ, ಚೆನ್ನಾಗಿತ್ತು, ಹೊಸ ತರ ಇತ್ತು. ಅಡ್ಗೆ ಮನೇಲಿ ನಿಮ್ಗೆ ಹೆಲ್ಪ್ ಮಾಡ್ತಾರಾ ಅಭಿ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅಲ್ಲ, ತಿನ್ನೋದ್ರಲ್ಲಿ ಹೆಲ್ಪ್ ಅಲ್ಲ, ಮಾಡೋದ್ರಲ್ಲಿ ಈರುಳ್ಳಿ ಹೆಚ್ಚಿಕೊಡೋದು ಅದೆಲ್ಲ ಮಾಡ್ತಾರೆ. ಯಾರ್ ಮನೇಲಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದು, ಉಮಿನಾ ಅಭಿ? ನಮಸ್ಕಾರ. ನಮಸ್ಕಾರ ಸರ್. ಯಾರು ಚೆನ್ನಾಗಿ ಅಡ್ಗೆ ಮಾಡೋದು? ಉಮಿ? ಏನಮ್ಮ, ನಾನೇ ತಿಳಿದ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿ ಮಾಡೋದು ಅಂದ್ರೆ ತಿಳಿದ ಮಟ್ಟಿಗೆ. ಇವರು ತಿಳಿದಿರೋ ಮಟ್ಟಿಗೆ? ತಿಳಿದಿರೋ ಮಟ್ಟಿಗೆ. ನನಗೆ ಅಡಿಗೆಯಲ್ಲಿ ರುಚಿ ಕಂಡಿದ್ದು ಅಂದ್ರೆ ನಮ್ಮ ಅತ್ತೆದು. ಯಾಕೆಂದ್ರೆ ನಾನು ಮುಂಚೆ ಚಿಕ್ಕವನಾಗಿಂದನೂ ನಾನು ನಮ್ಮ ತಾಯಿದು ರುಚಿ ನಾನು ನೋಡಿಲ್ಲ. ಸೊ ನಾನು ತುಂಬಾ ಚಿಕ್ಕವನಾದ್ರೆ ನಮ್ಮ ತಾಯಿ ತೀರೋಗ್ಬಿಟ್ರಲ್ಲ. ಸೊ ಹಂಗಾಗಿ ಅವಾಗಿಂದನೂ ನಮ್ಮ ಅಡುಗೆ ಮನೆ ಊಟ ನಾನು ಜಾಸ್ತಿ ಎಲ್ಲೂ ನೋಡಿಲ್ಲ. ಏನು ಶೂಟಿಂಗಲ್ಲಿದ್ದಾಗ ಶೂಟಿಂಗ್ ಲೊಕೇಶನ್ ಇದು, ಇನ್ನು ಈವ್ನಿಂಗ್ ಬಂದ್ರೆ ನನ್ನ ಮನೆಯಲ್ಲಿ ಚಪಾತಿ ನಾನೇ ಮಾಡ್ಕೊಂಡ್ಬರ್ತಿದ್ದೆ. ಆ ರೀತಿ. ಕೈ ಅಡಿಗೆನ ತಾವೇ. ಸೊ ಹಂಗಾಗಿ ಮದ್ವೆ ಆದ್ಮೇಲೆ ಮನೆಗೆ ಬಂದ್ಮೇಲೆ ಅಮ್ಮ ರುಚಿ ಇದು ಅವಾಗ ನನಗೆ ಕಂಡಿದ್ದು. ನಮ್ಮಮ್ಮ ಮಾಡೋ ಅಡಿಗೆ ಎಲ್ಲ ತುಂಬಾ ಇಷ್ಟ. ನಮ್ಮಮ್ಮ ಮಾಡೋ ಸಾರು ಪಲ್ಯಗಳು ಎಲ್ಲ ಇಷ್ಟ, ತುಂಬಾ ಇಷ್ಟ. ಯಾವಾಗ್ಲೂ ಹೊರಗಡೆ ತಿನ್ನೋರ್ಗೆ ಮನೇಲಿ ಏನಾದ್ರೂ ಏನೇ ಚಿತ್ರಾನ್ನ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂದಿದಲ್ಲ ಇದು ಸಾಕು. ನಾನು ನೋಡ್ಲಾ? ಪ್ಲೀಸ್ ಬನ್ನಿ, ನೋ ಪ್ರಾಬ್ಲಮ್. ಫ್ರೈ ಮಾಡಿ ಗರಿ ಗರಿಯಾಗಿ ತೆಗಿಬೇಕಲ್ಲ? ಅಲ್ಲ, ಇನ್ನೊಂದ್ಸರಿ ಮತ್ತೆ ಇದ್ ಮಾಡ್ತೀನಲ್ಲ, ಅವಾಗ ಇನ್ನೊಂದ್ ಸ್ವಲ್ಪ ಗರಿ ಗರಿ ಆಗಿರುತ್ತೆ. ಅಲ್ವಾ? ಹಾಗೆ ಅನ್ಸ್ತಿದೆ. ಬೇಯ್ತಾ ಇರ್ಲಿ ಅಲ್ವಾ? ಇನ್ನೊಂದ್ ರೌಂಡ್ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಹಿಟ್ಟು ಎಲ್ಲ ಕಳ್ಸ್ಕೊಂಡು ನಾನೇನಾರ ಹೆಲ್ಪ್ ಮಾಡ್ಲಾ? ನಾನು ಕರಿತೀನಿ ಅವಾಗ. ಇಲ್ಲ, ಏನಂದ್ರೆ ಈಗ ಇವರೇ ಅಡ್ಗೆ ಮಾಡ್ಬೇಕು, ನೀವಿಬ್ರು ಸೇರಿ ಅಡ್ಗೆ ಮಾಡೋದು ಬಾಕಿ ಇದೆ. ಯಾವಾಗ ಬಂದ್ರೆ ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಓಕೆ, ಬರಲ್ಲ. ಆದ್ರೂ ಒಂದು ತಿನ್ಕೊಂಡು ಹೋಗ್ತೀನಿ ಹೆಂಗಿದೆ ಅಂತ. ಟೇಸ್ಟ್ ಮುಂಚೆ ಹೋಗಿ ಹೋಗಿ, ನೀವು ನೀವೇ ಖಾಲಿ ಮಾಡ್ಬಿಡ್ತೀರ, ಹೋಗಿ ನೀವು ಕೂತ್ಕೊಳ್ಳಿ ಅಲ್ಲಿ.
ಸೊ ನಮ್ಗೆ ನಾವಲ್ಲಿ ಎಷ್ಟು ಹಾಕೊಂಡಿದೀವಿ ಅಷ್ಟು ತಕ್ಕನಾಗಿ ನಾವು ಏನ್ ಬೇಕೋ ಅದನ್ನ ಹಾಕೊಂಡ್ರೆ ಸಾಕು. ಇವಾಗ ಮೊದಲು ಕಡಲೆ ಹಿಟ್ಟು ಹಾಕೊಂಡ್ರೆ, ಮೊದಲು ಕಡಲೆ ಹಿಟ್ಟು ಹಾಕೊಂಡೆ, ಈಗ ಕಾರ್ನ್ಫ್ಲೋರಾ? ಕಾರ್ನ್ಫ್ಲೋರ್. ಅದಾಯ್ತು ಅನ್ಸುತ್ತೆ, ತೆಗೆದ್ಬಿಡ್ಲಾ? ಕುಡಿ, ತೆಗೆದ್ಬಿಡೋಣ. ನಾ ತೆಗಿತೀನಿ, ಅದು ಕಲ್ಸಿ ನೀವು. ಈ ಎಣ್ಣೆ ಮತ್ತೆ ಬೇಕಾಗತ್ತಾ? ಬೇಕಾಗುತ್ತೆ. ಓಕೆ. ಈಗ ಇದಕ್ಕೆ ಉಪ್ಪು ಹಾಕಿದ್ರಾ? ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸಾಕಲ್ವಾ ನೀರು? ನೀರು ಸಾಕು. ಸ್ವಲ್ಪ ಕಲರ್ಗೆ ಇದನ್ನ ಕಲರ್ ಹಾಕ್ಲಾ? ಕಲರ್ ಹಾಕಿ, ಕೇಸರಿ ಬಣ್ಣ. ಕೇಸರಿ ಈಗ ಹಾಕಿ ಇಡ್ಲಿನ ಅದ್ದಿ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಇವಾಗ ಇದಾಗೋಷ್ಟೊತ್ತಿಗೆ ಬೇರೆ ಏನಾದ್ರೂ ನಾವು ಇಡ್ಬೋದಾ ಒಲೆ ಮೇಲೆ? ಇನ್ನೊಂದು ಬಾಂಡಿ ಕೊಡಿ. ಓಕೆ. ನಿಮ್ಮ ಯಜಮಾನ್ರಿಗೆ ಏನ್ ಇಷ್ಟ? ರೀ, ನಿಮ್ ಬಗ್ಗೆ ಅಭಿ ಬಗ್ಗೆ ಮಾತಾಡ್ರಿ ಅಂದ್ರೆ ನೀವೇನ್ರಿ ಬೇರೆಯವ್ರ ಬಗ್ಗೆನೇ ಮಾತಾಡ್ತೀರಾ? ನೀವಂತೂ ಬಂದ್ಬಿಟ್ಟು ನಮ್ ಬಗ್ಗೆ ಕೇಳ್ತಾ ಇದ್ರಲ್ಲ, ನಾವು ನಿಮ್ ಬಗ್ಗೆ ಕೇಳೋದು. ಆಯ್ತು, ನಾನು ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಹೊರಗಡೆ ಸಿಗ್ತೀನಲ್ಲ, ಆಗ ಮಾತಾಡೋಣ. ಹೋಗ್ಲಿ, ಏನ್ ಇಷ್ಟ ಅಂತ. ಏನ್ ಗೊತ್ತಾ ಅಭಿ, ನನಗೆ ನಿಮ್ಮಿಬ್ಬರ ಬಗ್ಗೆ ಖುಷಿ ಆಗದೆ ಏನ್ ಗೊತ್ತಾ? ಗೊತ್ತಿಲ್ಲ. ದೃಷ್ಟಿ ತಾಕ್ಬಾರ್ದು. ನೀವಿಬ್ರು ಯಾವಾಗ್ಲೂ ನಗ್ನಗ್ತಾ ಇರ್ತಾರಲ್ಲ, ನೋಡಕ್ ಖುಷಿ ಆಗತ್ತೆ. ಸಾಕಲ್ವಾ? ಆಫ್ ಮಾಡ್ಬಿಡ್ಲಾ? ಸಾಕದು, ಅದು ಆಫ್ ಮಾಡಿ. ಸೊ ಇಲ್ಲಿ ಎಣ್ಣೆ ಕಾದಿದೆ. ಫಸ್ಟ್ ಈರುಳ್ಳಿ ಹಾಕೊಂತೀನಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿನ ಇದನ್ನು ಬೇಕಾದ್ರೆ ಇದನ್ನು ಹಾಕ್ಬೋದು, ಇಲ್ಲಾಂದ್ರೆ ಪೇಸ್ಟ್ ಹಾಕ್ಬೋದು. ಫ್ರೈ ಆಗ್ಲಿ ಒಂದು ಸ್ವಲ್ಪ ಹೊತ್ತು. ಅಭಿ, ಕಂಡೀಷನ್ ಅಲ್ಲಲ್ಲ ಅಂದ್ರೆ ಸುಮ್ನೆ ದೂರದಿಂದ ನೋಡ್ಬಿಟ್ಟು ತಿನ್ನೋದೆಲ್ಲ ಇಲ್ಲ. ನಾನು ಮಾಡಲ್ಲ. ಓಕೆ. ಆಕ್ಚುಲಿ ಇದೆಲ್ಲ ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ತಿನ್ನಕ್ ಚೆನ್ನಾಗಿರುತ್ತೆ. ಟೇಸ್ಟಿ ಆಗಿರುತ್ತೆ. ಓಕೆ, ಹಾಕಿ ಸ್ವಲ್ಪ. ಸಾಕಾಯ್ತು? ಜಾಸ್ತಿ ಆಯ್ತು. ಖಾರ ಜಾಸ್ತಿ ತಿನ್ಬಾರ್ದು. ಖಾರ ಜಾಸ್ತಿ ತಿನ್ಬಾರ್ದು. ಸ್ಪೈಸಿ ಅಂದ್ರೆ ಕರೆಕ್ಟ್. ನಮಗೆ ನಮ್ಮ ಟೇಸ್ಟ್, ಐ ಮೀನ್ ರುಚಿಗೆ ತಕ್ಕನಷ್ಟು ಇದಿದ್ರೆ ಅವ್ರ ರುಚಿಗೆ ತಕ್ಕ. ಉಪ್ಪು ಹಾಕ್ಲಾ ಒಂಚೂರು? ಸ್ವಲ್ಪ ಉಪ್ಪು ಹಾಕಿ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಹೋಗುತ್ತಲ್ಲಿ. ನಾನು ಸ್ವಲ್ಪನೇ ಹಾಕ್ತೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಸೋಯಾ ಸಾಸ್ ಜಾಸ್ತಿ ಹಾಕ್ಬೇಕಾ ಸ್ವಲ್ಪನ? ಸಾಕಾ? ಸಾಕು. ಟೊಮೆಟೊ ಸಾಸ್ ಸಾಕಾ? ಹಾಕಿ. 1 ಸ್ಪೂನ್ ಟೊಮೆಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್. ಸಕ್ಕದಾಗಿದೆ, ಗಮ್ಮಂತಾರೆ, ಸ್ಪೈಸಿ ಆಗಿ. ಈಗ ಇದು ಹೆಲ್ಪ್ ಮಾಡಿ ಮಿಕ್ಸ್ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗುಡ್ಯಾ, ಪರವಾಗಿಲ್ಲ, ಒಂದು ಹೋಟೆಲ್ ಓಪನ್ ಮಾಡ್ಕೊಡ್ಬೋದವಿ? ಮಾಡ್ಕೊಡಮ್ಮ ನೀನು. ಅಲ್ಲ, ನಾ ಮಾಡ್ಕೊಡ್ತೀನಿ ಅಂದಿಲ್ಲ, ನೀನ್ ಮಾಡ್ಕೊಡ್ಬೋದು ಅಂತ ಹೇಳ್ತೇನೆ. ಇಲ್ಲಮ್ಮ, ಆ ಒಂದು ಜವಾಬ್ದಾರಿ ನಾನು ತಗೊಳ್ಳಾರ. ಬೇಡ. ಕಾನ್ಫಿಡೆನ್ಸ್ ಇಲ್ವಾ ಉಮ್ಮಿ ಮೇಲೆ? ಇಲ್ಲ, ಇವಾಗ ನೋಡಿ ಟೇಸ್ಟ್ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಕೊತ್ತಂಬರಿ. ಸೊ ಈಗ ಬನ್ನಿ, ಸ್ಪೈಸಿ ಕಾದಿದ್ರಲ್ಲ ಆಗ್ಲಿಂದ. ಸ್ಪೈಸಿ ಇಡ್ಲಿ ರೆಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕೊತ್ತಂಬರಿ ಸೊಪ್ಪು ಬೇಕಾ? ಸ್ವಲ್ಪ ತಗೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಮೇಲೆ 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 ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತಿನ್ಬೋದು. ರೆಡಿ ಟು ಸ್ಪೈಸಿ ಇಡ್ಲಿ. ಸ್ಪೈಸಿ ಇಡ್ಲಿ. ಬಾಯ್ ಅಭಿ. ಟೇಸ್ಟ್ ನೋಡಿ, ನಾವು ಒಂದು ಟೇಸ್ಟ್ ಮಾಡ್ತೀರಾ? ಟೇಸ್ಟ್ ಓಕೆ. ಬಿಸಿ ಬಿಸಿಯಾದ ಸ್ಪೈಸಿ ಇಡ್ಲಿ ಸಿದ್ಧವಾಯ್ತು. ಸ್ಪೈಸಿ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: ಇಡ್ಲಿ, ಎಣ್ಣೆ, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಈರುಳ್ಳಿ, ಮೆಣಸಿನಕಾಯಿ, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಕೇಸರಿ. ಮಾಡುವ ವಿಧಾನ: ಮೊದಲು ಇಡ್ಲಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿದುಕೊಳ್ಳಿ.
ನಂತರ ಒಂದು ಬಟ್ಟಲಿಗೆ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ನೀರು, ಕೇಸರಿ ಕಲರ್ ಹಾಕಿ ಕಲಸಿ ಕರೆದಿಟ್ಟ ಇಡ್ಲಿಯನ್ನು ಅದಕ್ಕೆ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಈರುಳ್ಳಿ, ಕ್ಯಾಪ್ಸಿಕಂ, ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಸೋಯಾ ಸಾಸ್, ಕರೆದಿಟ್ಟ ಇಡ್ಲಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಸಿದ್ರೆ ಸ್ಪೈಸಿ ಇಡ್ಲಿ ಸವಿಯಲು ಸಿದ್ಧ.